ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಬ್ರು ದೊಡ್ಡ ಮನ್ಸು ಮಾಡಿ ಅಖಿಲ ಹತ್ರ ಬಂದು ಕ್ಷಮೆ ಕೇಳಿ ಪಾರ್ವತಿ ತಾಯಿ ಆಗ್ತಿರೋ ವಿಷಯ ಹೇಳಿದ್ರೆ ಅಖಿಲ ಖಂಡಿತ ನಿಮ್ಮನ್ನು ಕ್ಷಮಿಸಿ ಒಪ್ಕೋತಾಳೆ. ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಸರಿ ಬಿಡು, ಪಾರ್ವತಿ ತಾಯಿ ಆಗ್ತಿರೋ ವಿಷಯ ಅಖಿಲ ಹತ್ರ ನಾನೇ ಹೇಳ್ತೀನಿ. ಅಪ್ಪ ಬೇಡ. ಸದ್ಯದ ಪರಿಸ್ಥಿತಿಲಿ ಪಾರು ತಾಯಿ ಆಗ್ತಿರೋ ವಿಷಯ ಹೇಳೋದಾಗ್ಲಿ ನಾವು ಮನೆಗೆ ಬರೋದಾಗ್ಲಿ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಅಂದ್ಕೊಂಡು ಬಂದಿರೋ ಉದ್ದೇಶ ಈಡೇರೋವರೆಗೂ ನಾವಿಬ್ಬರು ಇಲ್ಲೇ ಇರಬೇಕು. ಇಲ್ಲಾಂದರೆ ನಮ್ಮ ಪ್ರಯತ್ನ ಎಲ್ಲ ವ್ಯರ್ಥ ಆಗುತ್ತಪ್ಪ. ನಾವು ಅರಸನಕೋಟೆಗೆ ಬರೋದಕ್ಕಾಗಲ್ಲ. ಪಾರು ತಾಯಿ ಆಗ್ತಾ ಇರೋ ವಿಷಯನ ಅಮ್ಮನ ಹತ್ರ ನೀವು ಹೇಳಕ್ಕೆ ಹೋಗ್ಬೇಡಿ ಪ್ಲೀಸ್. ಸರಿನಪ್ಪ. ಬೇಜಾರು ಮಾಡ್ಕೋಬೇಡಿ ಮಾವ, ನಾವು ಇಲ್ಲೇ ಇರ್ತೀವಲ್ವಾ. ನಿಮ್ಗೆ ಯಾವಾಗ ನಮ್ಮನ್ನು ನೋಡಬೇಕು ಅನ್ಸುತ್ತೋ ಬಂದು ನೋಡ್ಕೊಂಡು ಹೋಗಿ. ಸರಿಮ್ಮ, ಬಲವಂತ ಮಾಡಲ್ಲ. ಬಲವಂತ ಮಾಡಿದ್ರು ನಿಮ್ಮ ಉದ್ದೇಶ ಈಡೋರೋವರೆಗೂ ನೀವು ಬರಲ್ಲ ಅಂತ ನನಗೆ ಗೊತ್ತು. ಸರಿ, ನನ್ನ ಟೈಮ್ ಆಗ್ತಾಯಿದೆ, ನಾನು ಹೊರಡ್ತೀನಿ. ಮಾವ ಒಂದು ನಿಮಿಷ. ಏನಮ್ಮಾಯ್ತು? ಇದನ್ನ ಹಾಕೊಂಡಿದ್ದು ನಿಮ್ಮ ಸಂತೋಷಕ್ಕೋಸ್ಕರ. ಇದನ್ನ ಮತ್ತೆ ವಾಪಸ್ ತೆಗೆದುಕೊಡ್ತಾ ಇರೋದು ನನ್ನ ಗಂಡದ ಸ್ವಾಭಿಮಾನಕ್ಕೆ ಧಕ್ಕೆ ಬರದೇ ಇರಲಿ ಅಂತ. ಹಾಗೆ ಅತ್ತೆಮ್ಮನ ಮಾತು ಮೀರಿ ಅವ್ರಿಗೆ ಅವಮಾನ ಆಗಬಾರ್ದು ಅನ್ನೋ ಕಾರಣಕ್ಕೆ. ದಯವಿಟ್ಟು ಈ ಒಡವೆಗಳನ್ನ ವಾಪಸ್ ತಗೊಂಡು ಹೋಗಿ ಮಾವ. ನೀವು ಕೊಟ್ಟಿರೋ ಈ ಸೀರೆನ ಪ್ರೀತಿಯಿಂದ ಇಟ್ಕೋತೀನಿ, ಆದರೆ ಈ ಒಡವೆಗಳು ಬೇಡ. ತಗೊಳ್ಳಿ ಮಾವ. ಆಯ್ತಮ್ಮ, ನಾನು ಬರ್ತೀನಿ. ಈಗ ಇದನ್ನು ಮನೆಗೆ ತಗೊಂಡು ಹೋದ್ರೆ ಇದು ಏನು ಅಂತ ಅಖಿಲ ಕೇಳ್ತಾಳೆ. ಇಲ್ಲ, ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು. ನಾನು ಬರ್ತೀನಿ.
ಕ್ಷಮಿಸಿ ಮಾವ. ನಿಮಗೆ ಚಿನ್ನದ ಬಳೆಗಳನ್ನ ಕೊಡೋದಕ್ಕೋಸ್ಕರ ಈ ಬಳೆಗಳನ್ನ ತೆಗಿಬೇಕಾಯ್ತು. ಅಖಿಲ, ಅದು ಶಾಸ್ತ್ರ ಶುರು ಮಾಡೋಣ ರಘು. ರಘು, ನಿಮ್ಮನ್ನೇ ಕೇಳ್ತಿರೋದು. ಹಾಂ, ಶುರು ಮಾಡೋಣ. ಕೂತ್ಕೊಂಬ ಜನನಿ. ರಘು, ಬಳೆಗಾರರು ಬಂದಿದ್ದಾರಾ? ಹಾಂ, ಬಂದಿದ್ದಾರೆ. ಬನ್ನಿ. ದೀಪ ಹಚ್ಚಮ್ಮ ಜನನಿ. ಕೂತ್ಕೊಂಬ ಜನನಿ. ಬಳೆ ತೊಡಿಸಿ. ಜಯ. ಎಸ್ ಮ್ಯಾಮ್. ವಿಡಿಯೋ ಮಾಡು, ಪ್ರೀತಿಗೆ ಕಳಿಸ್ಕೊಡೋಣ. ಓಕೆ ಮ್ಯಾಮ್. ಮೋಹನ್, ಬಳೆಗಾರರನ್ನ ಕಾಣಿಕೆ ಸಮೇತ ಕಳಿಸ್ಕೊಡಿ. ಸರಿ ಅದಕ್ಕೆ ಬನ್ನಿ. ಜನನಿ, ಬಳೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಈಗ ಬೈಕೆ ಶಾಸ್ತ್ರದಲ್ಲಿ ತಿಂಡಿ ತಿನ್ಸೋ ಶಾಸ್ತ್ರನ ಶುರು ಮಾಡ್ಕೊಳ್ಳೋಣ. ಜನನಿ, ಇದು ನಿನಗೂ ನಿನ್ನ ಹೊಟ್ಟೆಲಿರೋ ಮಗುಗೂ ತುಂಬ ಪೌಷ್ಟಿಕವಾದಂಥ ಕಡಲೆ ಹಿಟ್ಟಿನ ಉಂಡೆ, ಬೇಸನ್ ಲಾಡು ಅಂತೀವಲ್ಲ, ನಿಂಗೆ ಇಷ್ಟ ಅಲ್ವಾ ಅದು? ಚೆನ್ನಾಗಿದೆಯಾ?
ಜನನಿ, ನಾನು ನಿನಗೆ ಮದ್ದು ರೊಡೆ ತಿನ್ನಿಸ್ತೀನಿ. ಕುರುಮ್ ಅಂತ ಚೆನ್ನಾಗಿರುತ್ತೆ ಸ್ವೀಟ್ ಆದಮೇಲೆ. ಎಲ್ಲನೂ ವಿಡಿಯೋ ಮಾಡಮ್ಮ. ದಾಮಿನಿ, ಜನನಿನ ರೂಮಿಗೆ ಕರ್ಕೊಂಡು ಹೋಗು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ. ಅಕ್ಕ, ಅದೇ ಭಾವ ನಿಮಗೆ ಹೇಳ್ದೆ ಅಲ್ಲಿಗೆ ಹೋಗಿದ್ದು. ದಾಮಿನಿ, ಹೇಳಿದ್ ಕೇಳಿಸ್ಲಿಲ್ವಾ? ಕೇಳಿಸ್ತಕ್ಕ. ಬಾಮ ಜನನಿ. ರಘು, ನಿಮ್ಮ ಮಗ ಸೊಸೆನ ನೋಡಕ್ಕೆ ಅಂತ ನೀವು ಹೋದ ವಿಷಯ ನನಗೆ ಗೊತ್ತಾಗಿದೆ. ನೋಡಿ, ಸ್ವಲ್ಪ ದಿವಸದ ಹಿಂದೆ ಪ್ರೀತು ಮತ್ತು ಜನನಿ ಕೂಡ ಅವರನ್ನು ನೋಡಕ್ಕೆ ಅಂತ ಹೊರಟಿದ್ರು. ಆದರೆ ನಾನು ಅವರನ್ನು ತಡೆದೆ. ಆದಿ ನಮ್ಮ ಮನೆಯ ಆಸ್ತಿಯಲ್ಲಿ ಭಾಗ ಕೇಳಿದ್ದಕ್ಕೆ ಕಾರಣ ಪ್ರೀತು ಮೂಲಕ ನಾನು ಅವನನ್ನು ಶೂಟ್ ಮಾಡಿಸ್ದೆ. ನನ್ನಿಂದ ಅವನ ಜೀವಕ್ಕೆ ಅಪಾಯ ಇದೆ ಅಂತ. ಇನ್ನು ಪ್ರೀತು ಜನನಿ ಅವರನ್ನು ನೋಡಕ್ಕೆ ಅಂತ ಹೋಗಿ ಇನ್ಯಾವ ಅಪವಾದ ಹೊತ್ಕೊಂಡು ಬರ್ತಾರೋ ಅನ್ನೋ ಕಾರಣಕ್ಕೆ ನಾನು ಅವರನ್ನು ತಡೆದಿದ್ದು. ನಿಮ್ಮ ವಿಷಯದಲ್ಲಿ ಆ ರೀತಿಯ ಭಯಕ್ಕೆ ಯಾವ ಕಾರಣನೂ ಇಲ್ಲ. ಆದರೆ ಇನ್ಯಾವ ರೀತಿನಲ್ಲಿ ನೀವು ನೊಂದ್ಕೊಂಡು ಬರ್ತೀರೋ ಅನ್ನೋ ಕಾಳಜಿ ನಂದು. ಅಲ್ಲಿಗೆ ಹೋದ್ಮೇಲೆ ಅಲ್ಲಿರೋರ ಪರಿಸ್ಥಿತಿನ ನೋಡಿ ನಿಮಗೆ ನನ್ನ ಮೇಲೆ ತುಂಬ ಕೋಪ ಬಂದಿರಬೇಕು ಅಲ್ವಾ? ಖಂಡಿತ ಇಲ್ಲ. ಯಾಕೆ ಹಾಗೆ ಹೇಳ್ತೀಯ? ರಘು, ನಾನು ಬದುಕಿರೋವರೆಗೂ ಈ ಮನೆನ ಭಾಗ ಮಾಡೋಕ್ಕೆ ಬಿಡಲ್ಲ ಅಂತ ನೀವೇ ಇಟ್ಟ ಆಣೆನ ನೀವೇ ವಾಪಸ್ ತಗೊಂಡಿದ್ದು ತಪ್ಪು ಅಂತ ಅನ್ನಿಸ್ತಿಲ್ವಾ ನಿಮಗೆ? ಇಲ್ಲ ಅಖಿಲ, ಯಾಕಂದರೆ ಎಲ್ಲ ಸಮಯದಲ್ಲೂ ನಿಂದೆ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಪಾಪ ನೀನು ಆದಿತ್ಯನ ಕೂರಿಸ್ಕೊಂಡು ಕಾರಣ ಕೇಳಿದ್ಯಾ, ಅವನಿಗೆ ತಿಳಿಸಿ ಹೇಳಿದ್ಯಾ, ಅವನನ್ನು ಮನೆಯಲ್ಲೇ ಉಳಿಸ್ಕೊಳ್ಳೋಕ್ಕೆ ಎಷ್ಟೋ ಪ್ರಯತ್ನ ಪಟ್ಟಿದ್ಯಾ. ಅಂಥದ್ರಲ್ಲಿ ಅವನ ಮನೆಯಿಂದ ಹೊರಗೆ ಹೋಗೋಕ್ಕೆ ನೀನೇ ಕಾರಣ ಅಂತ ಹೇಗೆ ಅನ್ಕೊಳ್ಳೋಕ್ಕಾಗತ್ತೆ ಹೇಳು? ಅಖಿಲ, ಕೆಲವೊಮ್ಮೆ ಮನುಷ್ಯ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋದರಲ್ಲಿ ಸೋಲ್ತಾನೆ. ಇನ್ನು ಕೆಲವು ಸಲ ಎದುರುಗಡೆ ಇರೋರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತಾನೆ. ಇಲ್ಲಾಗಿರೋದು ಎರಡನೇದು. ಅಂದರೆ ಅವನು ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದರಲ್ಲಿ ಸೋತಿದ್ದಾನೆ ಅಂತ ಹೇಳ್ಬೋದು. ನಮ್ಮಿಬ್ಬರಿಗೆ ಅರ್ಥ ಆಗದೆ ಇರೋದು ಮಗ ಸೊಸೆ ಮನಸ್ಸಲ್ಲಿ ಬೇರೆ ಏನೋ ನಡೀತಿದೆ. ಹಾಗೆ ಹೊರಗೆ ನೋಟಕ್ಕೆ ನೀನು ಎಷ್ಟೇ ರಫ್ ಅಂತ ಅನಿಸಿದ್ರು ಸಂಬಂಧಗಳ ಬಗ್ಗೆ ಒಳಗೊಳಗೆ ನೀನು ಎಷ್ಟು ಕೊರಗ್ತಿದೀಯ ಅಂತ ನಿನ್ನ ಗಂಡನಾಗಿ ನನಗೆ ಅರ್ಥ ಆಗುತ್ತೆ. ಮುಂದೆ ಮೊಮ್ಮಗು ಆಗೋದ್ರ ಮೂಲಕ ಆ ಕೊರಗನ್ನ ಮರೆಸೋ ಸಂಭ್ರಮ ನಮಗೋಸ್ಕರ ಕಾದಿದೆ ಅಖಿಲ. ಅದನ್ನು ಸಂಭ್ರಮಿಸೋದಕ್ಕೆ ನಾವು ತಯಾರಾಗಿರಬೇಕು. ನಿಮ್ಮ ಮಾತು ನಿಜ ರಘು. ಜನನಿ ಮೂಲಕ ನಮಗೆ ಸಿಗೋ ಮೊಮ್ಮಗು ನಮ್ಮ ಎಲ್ಲ ನೋವುಗಳನ್ನು ಮರೆಸಿ ನಮಗೆ ಖುಷಿನೇ ತಂದು ಕೊಡಲಿ ಅನ್ನೋದು ನನ್ನ ಆಸೆ. ಅಷ್ಟೇ ಅಲ್ಲ, ಹುಟ್ಟುವ ನಮ್ಮ ಮೊಮ್ಮಗು ಸಂಬಂಧಗಳಿಗೆ ಬೆಸುಗೆ ಹಾಕೋ ಕೆಲಸ ಮಾಡಲಿ ಅಂತ ನನ್ನ ಆಸೆ.
ಅಣ್ಣ ಅವಳಿನ್ನೂ ಬಂದಿಲ್ಲ. ನಾನು ಅವಳು ಕಾಲ್ ಟ್ರೈ ಮಾಡ್ತಾನೆ ಇದ್ದೀನಿ, ಯಾರು ರಿಸೀವೇ ಮಾಡ್ತಿಲ್ಲ ಅವರು. ಅವಳು ಈಗ ತಾನೇ ಬೆಟರ್ ಆಗ್ತಿದ್ದಾಳೆ. ಅವಳ ಬಾಡಿ ಮಾತ್ರ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಆಗಿದೆ, ಆದರೆ ಮೆಂಟಲಿ ಅವಳಿನ್ನೂ ಹಳೆ ಶಾಕಲ್ಲೇ ಇದ್ದಾಳೆ. ಅದೇ ಕೋಪ, ಅದೇ ಆವೇಶ, ಅದೇ ರೆಸ್ಲೆಸ್ನೆಸ್. ಅದಕ್ಕೆಲ್ಲ ಇನ್ನೂ ಟ್ರೀಟ್ಮೆಂಟ್ ನಡೀತಾ ಇದೆ ಅಣ್ಣ. ಅದಕ್ಕೆ 1 ವರ್ಷದಿಂದ ನಾನು ಅವಳನ್ನ ಸೇಫ್ ಆಗಿರೋ ಜಾಗದಲ್ಲಿ ಬಚ್ಚಿಟ್ಟಿದ್ದೆ. ಈಗ ನಾವು ಅನ್ಕೊಂಡ ಹಾಗೆ ಅರಸನ್ ಕೋಟೆ ಒಗ್ಗಟ್ಟನ್ನ ಮುರಿದಾಯ್ತು, ನಮ್ಮ ಗುರಿನ ನಾವು ತಲುಪಾಯ್ತು. ಅನುಷ್ಕಾನು ಕರ್ಕೊಂಡು ಹ್ಯಾಪಿಯಾಗಿ ಅಬ್ರಾಡ್ಗೆ ಹೋಗೋಣ ಅಂತ ಟಿಕೆಟ್ ಬುಕ್ ಮಾಡಿದ್ದೀವಿ. ಇನ್ನೊಂದು 1 ಅವರಲ್ಲಿ ಏರ್ಪೋರ್ಟಲ್ಲಿ ಇರಬೇಕು. ಇಂಥ ಟೈಮಲ್ಲಿ ಇವಳು ಎಲ್ಲಿ ಹೋದ್ಲು ಅಂತಾನೆ ಗೊತ್ತಿಲ್ವಲ್ಲ. ಅಣ್ಣ ನೀನು ಹುಡುಗರಿಗೆಲ್ಲ ಹೇಳಿ ಸ್ವಲ್ಪ ಹುಡುಕಿಸ್ತೀಯಾ ಪ್ಲೀಸ್? ಅವರು ಟೆನ್ಷನ್ ಮಾಡ್ಕೋಬೇಡ. ಅನುಷ್ಕಾ ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ, ಆದರೂ ಅವಳನ್ನ ಹುಡುಕಿ ಕರ್ಕೊಂಡ್ಬರ್ತೀನಿ. ನಮ್ಮ ಹುಡುಗರಿಗೂ ಅವಳ ಫೋಟೋ ಕಳಿಸ್ಬಿಟ್ಟು ಗಲ್ಲಿ ಗಲ್ಲಿ ಹುಡ್ಕೋದಕ್ಕೆ ಹೇಳ್ತೀನಿ, ಆಯ್ತಾ? ಅದರ ಅವಶ್ಯಕತೆ ಇಲ್ಲ. ಬೇಬಿ ಎಲ್ಲಿಗೆ ಹೋಗಿದ್ದೆ? ಅರಸನ್ ಕೋಟೆಗೆ. ಏನ್ ಹೇಳ್ತಿದ್ಯಾ ಬೇಬಿ? ನೀನಿರೋ ಕಂಡೀಷನ್ಗೆ ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ಅದು ಒಬ್ಳೆ. ಅಲ್ಲಿ ಯಾರು ನಿನ್ನ ನೋಡಿಲ್ಲ ತಾನೆ? ಇಲ್ಲ, ನಾನು ಎಲ್ರೂ ನೋಡಿದೆ. ಹೌದಾ? ದಟ್ಸ್ ನೈಸ್. ಮನೆ ಮಗನ್ನ ಮನೆಯಿಂದ ಹೊರಗಡೆ ಹಾಕಿ ಕೊರಗ್ತಾ ಇರೋ ಅಖಿಲ ಮತ್ತೆ ಅವಳ ಗಂಡನ್ನು ನೋಡ್ದೆ ತಾನೆ? ಒಂದೇ ಕಾಂಪೌಂಡಲ್ಲಿದ್ರು ಅಪ್ಪ ಅಮ್ಮನಿಂದ ಬೇರೆಯಾಗಿ ನೋವಲ್ಲಿರೋ ಆದಿತ್ಯನ ನೋಡ್ದೆ ತಾನೆ? ಅಯ್ಯೋ, ಹೀಗೆಲ್ಲ ಆಗೋಯ್ತಲ್ಲ ಅಂತ ಒತ್ತಾಡ್ತಿರೋ ಪಾರ್ವತಿ ಮುಖ ನೋಡ್ದೆ ತಾನೆ? ಹ? ನಿನಗೆ ಹ್ಯಾಪಿ ಆಯ್ತಾ? ಸ್ಟಾಪ್ ಇಟ್! ಹೇಳ್ದಾಗೆ ಅಲ್ಲಿ ಯಾರು ದುಃಖದಲ್ಲಿಲ್ಲ, ಯಾರು ನೋವಲ್ಲಿಲ್ಲ. ಅರಸನ್ ಕೋಟೆಲಿ ಜನನಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ಖುಷಿಯಲ್ಲಿದ್ದಾಳೆ. ಅದೇ ಈ ಕಡೆ ಪಾರ್ವತಿ ತಾನ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಖುಷಿಯಲ್ಲಿದ್ದಾಳೆ. ತನ್ನಮ್ಮನ ಹತ್ರ ತಿಂಗಳ ಸಂಬಳಕ್ಕೆ ಕೈ ಚಾಚೋ ಡ್ರೈವರ್ ಮನೇಲಿ ಆಶ್ರಯಕ್ಕೆ ಹೋದ್ರು ಆದಿತ್ಯಂಗೆ ಪಾರ್ವತಿ ಮೇಲೆ ಎಳ್ಳಷ್ಟು ಪ್ರೀತಿ ಕಮ್ಮಿ ಆಗಿಲ್ಲ. ಅದನ್ನ ನಾನೇ ಕಣ್ಣಾರೆ ನೋಡ್ದೆ. ಇಲ್ಲ, ಆದಿತ್ಯ ಪಾರ್ವತಿನ ಮನೆಯಿಂದ ಹೊರಗಾಕಿರೋ ನೋವಲ್ಲಿ ಎಲ್ಲರೂ ಇದ್ದಾರೆ ಅಂತ ನೀವು ಹೇಳಿದ್ರಿ ತಾನೆ? ಆದ್ರೆ ತನ್ನ ಮುದ್ದಿನ ಸೊಸೆ ಪಾರ್ವತಿ ಪ್ರೆಗ್ನೆಂಟ್ ಆಗಿರೋ ಖುಷಿಲಿ ಅವಳ ಆಸೆ ಈಡೇರಿಸೋ ಶಾಸ್ತ್ರ ಮಾಡೋಕೆ ರಘುರಾಮ್ ಡ್ರೈವರ್ ಮನೆಗೆ ಬಂದಿದ್ದ. ಅದನ್ನ ನಾನು ನೋಡ್ದೆ. ಅರಸನ್ ಕೋಟೆಯಿಂದ ಹೊರಗಾಕಿರೋರ್ನ ತನ್ನ ಗಂಡ ನೋಡ್ಕೊಂಡು ಉಪಚಾರ ಮಾಡಿದ್ದು ಅಖಿಲ ಗೊತ್ತಾದ್ಮೇಲೂ ನನ್ನ ಗಂಡನ್ ಬೈಲಿಲ್ಲ. ಹಾಗಾದ್ರೆ ನಿಮ್ ಪ್ರಕಾರ ಅರಸನ್ ಕೋಟೆಲಿ ಯಾರು ನೋವಲ್ಲಿದ್ದಾರೆ ಹೇಳಿ? ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ. ಅಪ್ಪ, ಅಕ್ಕ ತಾಯಿ ಆಗ್ತಿರೋ ವಿಷಯನ ನಮ್ಮಲ್ಲೇ ಇರಲಿ ಅಂತ ಹೇಳಿದ್ರು ತಾನೆ. ಆದರೂ ನೀನು ರಘು ಅಪ್ಪವ್ರಿಗೆ ಯಾಕೆ ಕೇಳಿದೆ? ಸುಮ್ಮನಿರೋ.
ಭಯಪಡ್ಕ ನಿಮ್ಮ ಅಕ್ಕ ಬಾವ ಕೇಳಿಸ್ಕೊಂಡ್ರೆ ಕಷ್ಟ. ಅಪ್ಪೋರೆ ಬಂದು ಪಾರು ತಾಯಿ ಆಗ್ತಿರೋ ವಿಚಾರ ನನ್ನನ್ನು ನೋಡ್ಕೊಂಡು ಹೇಳಿದಾಗ್ಲೂ ನಿಮ್ಮ ಅಕ್ಕ ಬಾವ ಸುಮ್ಮನಿದ್ದರು. ಎಲ್ಲ ವಿಷಯ ಮರ್ತಿದ್ದಾರೆ ಅವ್ರು ಬಂದು ಖುಷಿಗೆ. ಅಂಥದ್ರಲ್ಲಿ ನೀನು ಬೇರೆ ಮತ್ತೆ ಹೇಳಿ ಫಿಟ್ಟಿಂಗ್ ಇಡ್ಬೇಡ. ಈಗ ಫಿಟ್ಟಿಂಗ್ ಇಡಬಾರ್ದು ಅಂದರೆ ನನಗೆ ನೀನು ಟ್ಯಾಕ್ಸ್ ಕಟ್ಟಬೇಕು. ಏನು ಕಾಕ ಅಂಗಡಿದು ಬನ್ನು ಬಿಸ್ಕೊತಾನೆ ಕೊಡಿಸ್ತೀನಿ ಬಿಡು. ನಾನು ಇನ್ನೂ ಚಿಕ್ಕವನು ಅಂದ್ಕೊಂಡಿದ್ಯಾ? ಇವಾಗ ದೊಡ್ಡವನಾಗಿದ್ದೀನಿ. ಬನ್ನು ಬಿಸ್ಕೆಟ್ ಎಲ್ಲ ಆಗಲ್ಲ. ಇವಾಗ ಏನಿದ್ರು ಪಿಜ್ಜಾ ಬರ್ಗರ್, ಅದಕ್ಕೆ 100 ರೂಪಾಯಿ ಎಲ್ಲ ಸಾಲಲ್ಲ, 1000 ರೂಪಾಯಿ ಕೊಡು. 1000ನಾ? ಹ್ಞೂ ಕೊಡಲ್ಲ. ಹಂಗಾರೆ ಹೋಗಿ ಹೇಳ. ಬಿಡ್ತೀನಿ ನೋಡಿ ನಿಮಗೆ. ಅಪ್ಪ ನೀನು ಗಣಿ ಮೇಲೆ ಕೈ ಮಾಡೇನು ಪ್ರಯೋಜನ ಇಲ್ಲ. ಮಾವನ ಹತ್ರ ನೀನು ಹೇಳಿರೋ ವಿಷಯನ ನಾವೇನು ಮರ್ತಿಲ್ಲ. ನೀವು ಮಾಡಿದ ತಪ್ಪು ಸಾರ್ತಿ. ನೀವು ಈ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ.